ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಆದ್ಯಾಸ್ ಕಿಚನ್. ಇವಾಗ ಮಳೆ ಬರ್ತಾ ಇದೆ, ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು ಅಂತ ಅನ್ನಿಸ್ತು. ನಮ್ಮ ಮನೇಲಿ ಬ್ರೆಡ್ ಇತ್ತು, ಯಾವಾಗೂ ಗಾರ್ಲಿಕ್ ಬ್ರೆಡ್ಡು, ಚೀಸು ಆ ಥರ ಯೂಸ್ ಮಾಡ್ದಿರ ಡಿಫ್ರೆಂಟಾಗಿ ಏನಾದರೂ ತಿನ್ನಬೇಕು ಅನ್ನಿಸ್ತು. ಅದಕ್ಕೆ ಚೀಸು ಮತ್ತು ಪನ್ನೀರ್ ಇಟ್ಟು ಬ್ರೆಡ್ ಪಾಕೆಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೇನೇನು ಇಂಗ್ರೀಡಿಯೆಂಟ್ ಬೇಕು, ಹೇಗೆ ಮಾಡೋದು ಬನ್ನಿ ತೋರಿಸ್ತೀನಿ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಚಿಲ್ಲಿ ಫ್ಲೇಕ್ಸು, ಒರಿಗಾನೋ, ಬಟರು, ಬ್ರೆಡ್ಡು, ಚೀಸು, ಪನ್ನೀರ್ ತುರಿದಿಟ್ಕೊಂಡಿದ್ದೀನಿ, ಬ್ರೆಡ್ ಕ್ರಮ್ಸ್ ತೊಗೊಂಡಿದ್ದೀನಿ, ನೀರು ತೊಗೊಂಡಿದ್ದೀನಿ ಡಿಪ್ ಮಾಡೋಕ್ಕೆ, ಕಾರ್ನ್ಫ್ಲೋರ್ ನೀರಲ್ಲಿ ಮಿಕ್ಸ್ ಮಾಡಿಟ್ಟಿದ್ದೀನಿ. ನಾನು ಬಟರ್ಗೆ ಒರಿಗಾನೋ ಮತ್ತು ಚಿಲ್ಲಿ ಫ್ಲೇಕ್ಸು, ಸ್ವಲ್ಪ ಗಾರ್ಲಿಕ್ಕು ತುರಿದ್ಬಿಟ್ಟು ಹಾಕಿ ಮೂರೂ ಮಿಕ್ಸ್ ಮಾಡಿ ಇದಿಟ್ಟಿದ್ದೀನಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಸ್ಟವ್ ಆನ್ ಮಾಡಿ ಒಂದು ಕಡಾಯಿ ಇಡೋಣ. ಅದು ಬಿಸಿ ಆದಮೇಲೆ ಎಣ್ಣೆ ಹಾಕೋಣ. ತಗೊಂಡು ಈ ಸೈಡಲ್ಲಿರೋ ಬ್ರೌನ್ ಕಲರೆಲ್ಲ ಕಟ್ ಮಾಡಿ ತೆಗೆದುಬಿಡೋಣ. ಈ ಥರ ಬ್ರೆಡ್ನ ಒದ್ದೆ ಮಾಡ್ಕೊಳ್ಳಿ. ಇಲ್ಲ, ಪನ್ನೀರು ಮತ್ತು ಚೀಸ್. ಈ ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಿಟ್ಟಿದ್ದೀವಲ್ಲ, ಜಸ್ಟ್ ಇಲ್ಲಿ ಕಾರ್ನ್ಫ್ಲೋರ್ ಇಲ್ಲ ಅಂದರೆ ಮೈದಾ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ, ಬ್ರೆಡ್ ಕ್ರಮ್ಸಲ್ಲಿ ಈ ಥರ ಡಿಪ್ ಮಾಡಿ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗಲಿ. ಪೂರಿ ಜಾಸ್ತಿ ಇಟ್ಕೋಬೇಡ್ರಿ, ಸೀದೋಗ್ಬಿಡ್ತೈತೆ. ಕಡಿಮೆ ಫ್ಲೇಮಲ್ಲೇ ಬೇಯಿಸ್ರಿ. ಫಟಾಫಟ್ ಅಂತ ಒಂದು 5 ನಿಮಿಷ ಆಗಿಬಿಡಿ. ಸಖತ್ತಾಗಿರ್ತೈತೆ. ಒಂದ್ಸಲ ಟ್ರೈ ಮಾಡಿ ನಿಮ್ಮ ಮನೇಲಿ. ಅಂಚಲ್ಲೆಲ್ಲ ಕಾರ್ನ್ಫ್ಲೋರ್ ಡಿಪ್ ಮಾಡಿ ಪೇಸ್ಟ್ ಮಾಡಿ ಹಚ್ಚಿದ್ವಲ್ಲ, ಅದಕ್ಕೆ ಅದು ಬಿಟ್ಕೊಂಡಿಲ್ಲ. ಇಲ್ಲಾಂದರೆ ಎಣ್ಣೆಲಿ ಹಾಕಿದ ತಕ್ಷಣ ಬಿಟ್ಕೊಂಡ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ಪನ್ನೀರ್ ಚೀಸ್ ಬ್ರೆಡ್ ಪಾಕೆಟ್ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಮಳೆಗಂತೂ ಸಖತ್ತಾಗಿರ್ತೈತೆ, ಕ್ರಿಸ್ಪಿಯಾಗಿ. ಸ್ಕೂಲ್ಗೂ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಮಾಡಿಕೊಡ್ಬೋದು, ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಸ್ಕೂಲಿಂದ ಬಂದಮೇಲೂ ಅವ್ರಿಗೆ ಮಾಡಿಕೊಡ್ಬೋದು, ತುಂಬ ಇಷ್ಟಪಟ್ಟು ತಿಂತಾರೆ. ಒಂದ್ಸಲಿ ಟ್ರೈ ಮಾಡಿ, ಹೇಗಿದೆ ಅಂತ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ಸಕ್ಕತ್ತಾಗೈತೆ. ಹಂಗೆ ಬಾಯಲ್ಲಿಟ್ಟರೆ ಚೀಸೆಲ್ಲ ಹಂಗೆ ಮಿಲ್ಟ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ, ಖಂಡಿತ ಮತ್ತೆ ಮತ್ತೆ ಮಾಡ್ತೀರಾ. ಮುಂದೆ ಒಂದು ಸಲ ಟ್ರೈ ಮಾಡಿ. ಇದೇ ಥರ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೆ ಇನ್ನೊಂದು ನೆಕ್ಸ್ಟ್ ರೆಸಿಪಿ ಹೊತ್ತಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.